ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಸ್, ಈಗ ನೀವು ನೋಡ್ತಾ ಇರೋದು 1-1.5 ತಿಂಗಳು ಮರಿ ಇರ್ಬೋದು ಅಷ್ಟೇ, ಈ ಅಳಿಯಲು ಮರಿ. ಆ್ಯಕ್ಚುಲಿ ಇದು ಮನೆ ಹೊರಗಡೆ ಸ್ವಲ್ಪ ಪೈಪ್ಗಳೆಲ್ಲ ಇದ್ದಾವೆ, ಅಲ್ಲಿ ಅದ್ರದ್ದು ಗೂಡು ಕೂಡ ಇದೆ. ಸೊ ಕೆಳಗಡೆ ಬಿದ್ದೋಗಿತ್ತಂತೆ. ಅದನ್ನು ನಮ್ಮ ಅತ್ತೆ ನೋಡಿ ಎತ್ಕೊಂಡು ಸ್ವಲ್ಪ ನೀರೆಲ್ಲ ಕುಡಿಸಿದ್ರು. ಅದಾದಮೇಲೆ ನಾವು ಹೋಗಿ ನೋಡಿದ್ರೆ ಪಾಪ ಫುಲ್ ಹೆದರ್ಕೊಂಡ್ಬಿಟ್ಟಿತ್ತು. ಸೊ ಯೂಶಲಿ ಎಲ್ಲ ಅಳಿಲ್ಗಳು ಹಾಗೆ ಅಲ್ವಾ, ಅದ್ರ ಕಿವಿ ಅಂತೂ ಸಿಕ್ಕಾಪಟ್ಟೆ ಶಾರ್ಪ್. ಸ್ವಲ್ಪ ಸೌಂಡ್ ಆದರೂ ರಪ್ ಅಂತ ಓಡ್ತವೆ, ಯಾರ ಕೈಗೂ ಸಿಗಲ್ಲ, ಅಷ್ಟು ಆ್ಯಕ್ಟಿವ್ ಆಗಿರ್ತವೆ. ಸೊ ಇದು ಇನ್ನು ಚಿಕ್ಕದಾಗಿರೋದ್ರಿಂದ ಬಿದ್ದಿರೋ ಫೋರ್ಸ್ಗೋ ಏನೋ ಸ್ವಲ್ಪ ಏಟಾಗಿತ್ತು. ಅದ್ರ ಮೂಗಿಂದ ರಕ್ತ ಕೂಡ ಬರ್ತಿತ್ತು, ಅಂದರೆ ಲೈಟಾಗಿ ಬರ್ತಿತ್ತು ಅಷ್ಟೇ. ಕಾಲಿಗೆ ಕಣ್ಣಿಗೆಲ್ಲ ತುಂಬ ಏಟಾಗಿತ್ತು. ಸ್ವಲ್ಪನೂ ಓಡಾಡ್ತಾ ಇರಲಿಲ್ಲ, ಫುಲ್ ಹೆದರುತ್ತು ಕೂಡ. ಜೊತೆಗೆ ಏನು ತಿನ್ಸಿದ್ರೂ ತಿಂತಾ ಇರಲಿಲ್ಲ, ಹಾಗೆ ಫುಲ್ ಹೆದರ್ಕೊಂಡಿತ್ತದು. ಮೋಸ್ಟ್ಲಿ ಅದಕ್ಕೆ ಇನ್ನೂ ತಿನ್ನೋದಕ್ಕೂ ಬರ್ತಾ ಇರಲಿಲ್ವೋ ಏನೋ, ಅದನ್ನು ನಮಗೆ ಗೊತ್ತಿಲ್ಲ. ಅದಾದಮೇಲೆ ಸ್ವಲ್ಪ ಬೆಚ್ಚಗೆ ಮಾಡಿ ಅದ್ರ ತಲೆ ಸವರಿ ಭಯ ಕಡಿಮೆ ಮಾಡಿದ್ವಿ. ದೆನ್ ಸ್ವಲ್ಪ ಹೊತ್ತು ಬಿಟ್ಟು ಅದಕ್ಕೆ ಒಂಚೂರು ಅಮೃತಾಂಜನ್ ಹಚ್ಚಿದ್ವಿ ಕಾಲಿಗೆ. ಆ್ಯಕ್ಚುಲಿ ಅದನ್ನು ಹಚ್ಚಿಸ್ಕೊಳ್ಳೋಕೆ ರೆಡಿ ಇರಲಿಲ್ಲ. ಫೋರ್ಸ್ಫುಲ್ಲಿ ನಿಧಾನಕ್ಕೆ ಅದನ್ನು ಹಿಡ್ಕೊಂಡು ಹಚ್ಚಿದ ಮೇಲೆ ಹಚ್ಚಿಸ್ಕೊಳ್ತು. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಚಿಕ್ಕದಾಗಿ ಫ್ರೂಟ್ಸ್ನ ಕಟ್ ಮಾಡಿ ತಿನ್ಸಿದ್ವಿ. ಆಗ ತಿಂತು. ಬಾಳೆಹಣ್ಣು ಸಾಫ್ಟ್ ಇರುತ್ತೆ ಅಂತ ಹೇಳಿಬಿಟ್ಟು ಅದನ್ನು ಕೊಟ್ವಿ. ಆಮೇಲೆ ಅದನ್ನು ಕೂಡ ತಿಂತು. ಮತ್ತೆ ಮಲ್ಕೊಳ್ಳಿ ಅಂತ ಅದಕ್ಕೋಸ್ಕರ ಒಂದು ಬಾಕ್ಸಲ್ಲಿ ಬಟ್ಟೆ ಇಟ್ಟು ಮಲಗಿಸಿದ್ರೆ ಸ್ವಲ್ಪ ಹೊತ್ತು ಅಲ್ಲೇ ಇತ್ತು. ಅದಾದಮೇಲೆ ಏನನ್ನಿಸ್ತೋ ಗೊತ್ತಿಲ್ಲ, ಅದ್ರ ಪಕ್ಕನೇ ನಾನು ಮಲಗಿದ್ದೆ ಅದನ್ನು ನೋಡ್ಕೊಂಡು. ಮತ್ತೆ ಅದು ಕೂಡ ಓಡ್ ಬಂದು ಅಲ್ಲೇ ಮುದ್ರಕೊಂಡು ಮಲಗ್ತು. ಕಂಟಿನ್ಯೂಸ್ ಆಗಿ ಮಲಗಲಿಲ್ಲ, ತಲೆ ಸವರಿದ್ರೆ ಹಾಗೆ ಮಲಗೋದು, ಮತ್ತೆ ಎದ್ದೇಳೋದು ರಪ್ ಅಂತ. ಅದೇನೋ ಚಿಕ್ಕ ಸೌಂಡ್ ಆದರೂ ಕೂಡ ಟಕ್ ಅಂತ ಎದ್ದೇಳ್ತಿತ್ತು, ಯಾಕೆಂದರೆ ಅದು ಅಷ್ಟು ಹೆದರಿತ್ತಲ್ವಾ. ಸೊ ಆ ಥರ ಚಿಕ್ಕ ಸೌಂಡ್ಗೂ ರಪ್ ಅಂತ ಎದ್ದೇಳ್ತಿತ್ತು. ಅದಾದಮೇಲೆ ನಮ್ಮ ವೀಣಾ ಚೂರು ಹಾಲು ತಗೊಂಡು ಬಂದು ಕೊಟ್ಲು. ಅದನ್ನು ಫೋರ್ಸ್ ಮಾಡಿದ್ಮೇಲೆ ಸ್ವಲ್ಪ ಕುಡೀತು. ಫಸ್ಟಿಗೆ ಒಂದು 2 ಟೈಮ್ಸ್ ಕುಡಿಸಿದ್ರೆ ಕುಡಿಲಿಲ್ಲ, ದೆನ್ ಅದೇ ಕುಡೀತು. ಆ್ಯಕ್ಚುಲಿ ನಮ್ಮ ವೀಣಾ ಇದೇ ರೀತಿ ಇಲ್ಲಿವರೆಗೂ ಒಂದು 4-5 ಅಳಿಲ್ಗಳನ್ನ ರೆಸ್ಕ್ಯೂ ಮಾಡಿದ್ದಾಳೆ. ಜೊತೆಗೆ ಅದೆಷ್ಟೋ ಗುಬ್ಬಚ್ಚಿ ಮರಿಗಳನ್ನ ರೆಸ್ಕ್ಯೂ ಮಾಡಿದ್ದಾಳೆ. ಹಾಗಾಗಿ ಏನು ಮಾಡ್ತವೆ, ಏನು ತಿಂತವೆ, ಏನು ಕುಡಿತವೆ, ಹೇಗಿರುತ್ತೆ ಅದ್ರದ್ದು ಆ್ಯಕ್ಟಿವಿಟೀಸ್ ಎಲ್ಲನೂ ತಿಳ್ಕೊಂಡಿದ್ದಾಳೆ. ಓಕೆನಾ. ಇನ್ಫ್ಯಾಕ್ಟ್ ನನಗೂ ಅವಳಿಂದನೇ ಈ ಅಳಿಲ್ಗಳ ಮೇಲೆ, ಗುಬ್ಬಿ ಪಕ್ಷಿಗಳ ಮೇಲೆ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗಿದೆ. ಮೊದಲಿಂದನೂ ಸಿಕ್ಕಾಪಟ್ಟೆ ಇಷ್ಟ ಇತ್ತು. ಸ್ಕ್ವಿರಲ್ಸ್ ಆಗಿರ್ಬೋದು, ಗುಬ್ಬಿ ಪಕ್ಷಿಗಳು, ಇದೆಲ್ಲದ್ರ ಬಗ್ಗೆ ಒಂದು ಸ್ವಲ್ಪ ಇಷ್ಟ ಇತ್ತು. ಬಟ್ ಇದನ್ನು ನೋಡಿದ ಮೇಲೆ ಹೆಚ್ಚು ಅದ್ರ ಬಗ್ಗೆ ತಿಳ್ಕೊಬೇಕು ಅನ್ನೋ ಇಂಟ್ರೆಸ್ಟ್ ಬರ್ತಿದೆ. ಸೊ ಹಾಗೆ ಅವಳ ಜೊತೆ ಇದ್ದು ನಾನು ಸ್ವಲ್ಪ ಕಲ್ತ್ಕೊಳ್ತಾ ಇದ್ದೀನಿ. ಸೊ ಸ್ವಲ್ಪ ಹೊತ್ತಾದಮೇಲೆ ಚೂರು ಆ್ಯಕ್ಟಿವ್ ಆಯಿತು, ಓಡಾಡೋದಕ್ಕೂ ಶುರು ಮಾಡ್ತು. ನಾವು ಸ್ವಲ್ಪ ಅದರದ್ದು ಆಟಗಳನ್ನೆಲ್ಲ ನೋಡಿದ್ವಿ, ಮೈ ಮೇಲೆಲ್ಲ ಹತ್ತಿ ಆಟ ಆಡ್ತಿದ್ದು ನೀವು ಕೂಡ ನೋಡ್ಬೋದು. ಎಲ್ಲಿದ್ಯಾ ನೀನು? ಹೋಗ್ತೀಯ ಮನೆಗೆ? ಹೋಗ್ತೀಯಾ? ಧೈರ್ಯ ಬಂತ? ಮೀಟ್ರು ಬಂತ? ಎಲ್ಲ ಸರಿ ಹೋಯ್ತಾ? ಆರ್ ಯು ಹ್ಯಾಪಿ ನಾವು? ಭಯ ಅಷ್ಟೇ. ಹೋಗೋಣ. ದೆನ್ ನಮಗೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಓಕೆ, ಇದು ಹುಷಾರಾಗಿದೆ, ಇನ್ನು ಅದ್ರ ಮನೆಗೆ ಅದನ್ನು ಕಳಿಸ್ಬೋದು ಅಂತ. ಅದರ ಅಮ್ಮನ್ನ ಹುಡುಕಿದ್ವಿ, ಬಟ್ ಎಲ್ಲೂ ಕಾಣಿಸ್ತಿಲ್ಲ. ಅದೆಲ್ಲೋ ಹೋಗಿತ್ತು ಅಂತ ಕಾಣುತ್ತೆ. ದೆನ್ ಅದ್ರದ್ದು ಗೂಡು ಎಲ್ಲಿದೆ ಅಂತ ಗೊತ್ತಿತ್ತಲ್ವಾ, ಸೊ ಅದ್ರ ಹತ್ರ ಬಿಟ್ವಿ. ದೆನ್ ಅದು ಹೋಯ್ತು. ಬಿಟ್ಟು ಒಂದು 5 ಮಿನಿಟ್ಸ್ ಅಲ್ಲೇ ಅದರ ಅಮ್ಮ ಹುಡುಕ್ತಾ ಇತ್ತು ಅಂತ ಕಾಣುತ್ತೆ. ನಾವು ಕೂಡ ಅಬ್ಸರ್ವ್ ಮಾಡಿದ್ವಿ ಎಲ್ಲಿ ಹೋಗುತ್ತೆ,
ಮತ್ತೆ ಎಲ್ಲಾದರೂ ಹೊರಟೋಗುತ್ತಾ ಅಥವಾ ಅದ್ರ ಅಮ್ಮ ಬರುತ್ತಾ ನೋಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ನೋಡ್ತಾ ಇದ್ವಿ. ಅದಾದಮೇಲೆ ಅದ್ರ ಅಮ್ಮ ಬಂತು. ಆಮೇಲೆ ಸ್ವಲ್ಪ ನಮಗೂ ನೆಮ್ಮದಿ ಆಯಿತು. ಓಕೆ, ಅದ್ರ ಅಮ್ಮ ಬಂತು, ಸೇರ್ಕೊಳ್ಳುತ್ತೆ ಇನ್ನು ಅಂತ ಹೇಳ್ಬಿಟ್ಟು. ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಬೇಜಾರಾಗ್ತಿತ್ತು ಅದನ್ನು ಕಳಿಸೋದಕ್ಕೆ. ಬಟ್ ಏನು ಮಾಡೋದು, ಅದಕ್ಕೂ ಒಂದು ಫ್ಯಾಮಿಲಿ ಅಂತಿರುತ್ತೆ, ಅಮ್ಮ ಅಂತಿರುತ್ತೆ, ಅದಿನ್ನೂ ಚಿಕ್ಕ ಮರಿ ಕೂಡ ಅಲ್ವಾ. ಸೊ ನಾವೇ ಸ್ವಲ್ಪ ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಕಳಿಸ್ಕೊಟ್ವಿ. ಯಾಕೆಂತಂದರೆ ಅದ್ರ ಜೊತೆ ಸ್ವಲ್ಪನೇ ಟೈಮ್ ಸ್ಪೆಂಡ್ ಮಾಡಿದ್ರು ಅದ್ರ ಆಟಗಳನ್ನ, ಮುದ್ದಾಟನ ನೋಡ್ತಿದ್ರೆ ತುಂಬ ಒಂಥರ ಹಿತ ಅನಿಸೋದು, ಖುಷಿ ಅನಿಸೋದು. ಏನೋ ಚಿಕ್ಕ ಮಕ್ಕಳನ್ನ ಆಟ ಆಡಿಸಿದಾಗ ಫೀಲಿಂಗ್ ಬರುತ್ತಲ್ಲ, ಆ ರೀತಿ ಅನಿಸ್ತಾ ಇತ್ತು. ಬಟ್ ಇಟ್ಸ್ ಓಕೆ. ಈಗ ಅದು ಅದರ ಅಮ್ಮನ ಜೊತೆ ಸೇರಿಕೊಂಡಿದೆ, ಹ್ಯಾಪಿ ಆಗಿದೆ, ಅದರ ಫ್ಯಾಮಿಲಿ ಜೊತೆ ಇದೆ. ಸೊ ನಮಗೂ ಸ್ವಲ್ಪ ಖುಷಿ ಆಯಿತು. ಓಕೆ, ಒಳ್ಳೆ ಕೆಲಸ ಮಾಡಿದ್ವಿ ಅನ್ನೋ ನೆಮ್ಮದಿನೂ ನಮಗೆ ಸಿಕ್ತು. ಓಕೆ, ಸೊ ನಿಮಗೂ ಈ ರೀತಿ ಯಾವುದಾದ್ರೂ ಪ್ರಾಣಿ ಅಥವಾ ಪಕ್ಷಿಗಳು ಏನಾದರೂ ಆಗಿದ್ರೆ ಅಥವಾ ಅದಕ್ಕೇನಾದರೂ ಏಟಾಗಿದೆ ಅನ್ನೋದೇನಾದರೂ ನಿಮಗೆ ಗೊತ್ತಾದರೆ ಪ್ಲೀಸ್ 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 ಅವುಗಳನ್ನು ರೆಸ್ಕ್ಯೂ ಮಾಡಿ. ಜಾಸ್ತಿ ಏನಿಲ್ಲ, ಜಸ್ಟ್ ಅದಕ್ಕೆ ಏನಾಗಿದೆ ಅಂತ ನೋಡಿಕೊಂಡು ಸ್ವಲ್ಪ ಅಮೃತಾಂಜನ್ ಅಥವಾ ವಿಕ್ಸ್ ಹಚ್ಚಿ, ಸ್ವಲ್ಪ ಬಿಸ್ಕೆಟೋ ಇಲ್ಲೋ ಯಾವುದಾದ್ರೂ ಹಣ್ಣು ಏನಾದರೂ ತಿನ್ನಿಸಿ, ನೀರು ಕುಡಿಸಿ ಸಾಕು, ಮತ್ತೇನು ಬೇಡ. ಜಸ್ಟ್ ಅದಕ್ಕೊಂದು ಫಸ್ಟ್ ಏಡ್ ಮಾಡಿದ್ರೆ ಸಾಕು. ನಿಮಗೆ ಪುಣ್ಯದ ಜೊತೆಗೆ ನಿಮ್ಗೆ ಅದ್ರೊಂದು ಫೀಲಿಂಗ್ ಬರುತ್ತೆ ಗೊತ್ತಾ. ಒಂದು ಮುಗ್ಧ ಜೀವಿನ ನಾವು ಕಾಪಾಡಿದ್ವಿ ಅನ್ನೋ ಒಂದು ಫೀಲಿಂಗ್ ಬರುತ್ತೆ ಗೊತ್ತಾ. ಅದನ್ನು ನೀವು ಯಾವುದೇ ಕಾರಣಕ್ಕೂ ಎಲ್ಲೂ ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಆ್ಯಂಡ್ ಅವು ಕೂಡ ಅಷ್ಟೇ, ನಿಮಗೆ ಜಾಸ್ತಿ ಏನು ಎಕ್ಸ್ಪೆನ್ಸಸ್ನ ಕೇಳೋದೇ ಇಲ್ಲ. ಓಕೆನಾ, ನಿಮ್ಮ ಪ್ರೀತಿಗೆ ಅರ್ಧ ರಿಕವರ್ ಆಗಿಬಿಡ್ತವೆ. ಸೊ ಅಟ್ಲೀಸ್ಟ್ ನಿಮ್ಮ ಕೈಯಲ್ಲಿ ಅದನ್ನು ಪ್ರೀತಿಯಿಂದ ನೋಡ್ಕೊಳ್ಳೋದಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ. ಅಟ್ಲೀಸ್ಟ್ ಅದಕ್ಕೆ ಏನು ಹಾರ್ಮ್ ಮಾಡೋಕ್ಕೆ ಹೋಗಬೇಡಿ. ಈ ಜಗತ್ತಲ್ಲಿ ನೀವು ಪ್ರೀತಿ ಕೊಟ್ಟರೆ ನಿಮಗೆ ರಿಟರ್ನ್ ಪ್ರೀತಿನೇ ಕೊಡೋದು ಅಂದರೆ ಈ ಮುಗ್ಧ ಪ್ರಾಣಿಗಳು ಮಾತ್ರ. ಸೊ ಅವನ್ನ ನಿಮಗೆ ಕಾಪಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ಏನು ಮಾಡೋಕ್ಕೆ ಹೋಗಬೇಡಿ. ಓಕೆನಾ, ಅಟ್ಲೀಸ್ಟ್ ಈ ವಿಡಿಯೋಯಿಂದ ಒಬ್ಬರಾದರೂ ಏನಾದರೂ ತಿಳ್ಕೊಂಡು ಮಾಡ್ತೀರಾ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಯಾವಾಗಲೂ ಎಲ್ರಿಗೂ ಒಳ್ಳೆದಿನ ಬಯಸ್ತಾ, ನೀವು ನಗ್ತಾ ಇನ್ನೊಬ್ರನ್ನು ನಗಿಸ್ತಾ ಖುಷಿಯಾಗಿರಿ. ಹೊಟ್ಟೆ ತುಂಬ ಊಟ ಮಾಡಿ, ಕಣ್ ತುಂಬ ನಿದ್ದೆ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಟೇಕ್ ಕೇರ್. ಟಾಟಾ. ಲವ್ ಯು ಆಲ್.